ಶಿಡ್ಲಘಟ್ಟದ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿ. ಯುಗಾದಿ ಹಾಗೂ ರಂಜಾನ್ ಶುಭಾಶಯ ಕೋರಿದ ಶಾಸಕ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಹಾಗೂ ರೈತರ ಹಿತರಕ್ಷಣೆಯೇ ನನ್ನ ಮೊದಲ ಆದ್ಯತೆಯಾಗಿದೆ ಅಂತ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದ್ದಾರೆ. ಅವರು ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯ ಕೋರುವುದರ ಜೊತೆಗೆ ಮುಂಬರುವ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಮುಸ್ಲಿಂ ಬಾಂಧವರಿಗೂ ಪ್ರೀತಿಯ ಶುಭಾಶಯಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ವರುಣನ ಕೃಪೆಯಾಗಿ ಮಳೆಯಾಗಿರುವುದು ರೈತರಲ್ಲಿ ಹರ್ಷ ತಂದಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ಆರಂಭವಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕುರಿತು ಮಾತನಾಡಿದ ಶಾಸಕರು ಪರೀಕ್ಷೆ ಎದುರಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ 53 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದ್ದು, ಶಿಡ್ಲಘಟ್ಟ ತಾಲೂಕಿನ 10 ಕೇಂದ್ರಗಳಲ್ಲಿ ಸುಮಾರು 2636 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಮಕ್ಕಳು ಯಾವುದೇ ಆತಂಕ ಇಲ್ಲದೆ ಧೈರ್ಯವಾಗಿ ಪರೀಕ್ಷೆ ಎದುರಿಸಿ ಉತ್ತಮ ಫಲಿತಾಂಶ ಪಡೆಯಲಿ ಅಂತ ಆಶಿಸಿದರು. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದ ಅವರು 2026-27ನೇ ಸಾಲಿನ ಬಜೆಟ್ನಲ್ಲಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಸಿಗುವ ನಿರೀಕ್ಷೆ ಇದೆ ಎಂದರು. ಈ ನಿಟ್ಟಿನಲ್ಲಿ ಈಗಾಗಲೇ ವಸತಿ, ಸಮಾಜ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ಭೇಟಿ ಮಾಡಿ ವಿಶೇಷ ಅನುದಾನಕ್ಕಾಗಿ ಮನವಿ ಸಲ್ಲಿಸಲಾಗಿದೆ. ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಮುಖ್ಯಮಂತ್ರಿಗಳು ಸಹ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ತಾಲೂಕಿನ ರೈತರ ಬಹುಕಾಲದ ಬೇಡಿಕೆಯಾದ ದರಖಾಸ್ತು ಸಮಿತಿ ರಚನೆ ವಿಳಂಬದ ಬಗ್ಗೆ ಶಾಸಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. 2018ರಿಂದಲೂ ಸಮಿತಿ ರಚನೆಯಾಗದೆ ರೈತರು ಸಾಗುವಳಿ ಚೀಟಿಗಾಗಿ ಕಚೇರಿಗಳಿಗೆ ಅಲಿತಿದ್ದಾರೆ. ಈ ಬಗ್ಗೆ ಕಂದಾಯ ಸಚಿವರಿಗೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಆದ್ದರಿಂದ ಈ ಗಂಭೀರ ಸಮಸ್ಯೆಯನ್ನು ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಒತ್ತಡ ಹೇರುವುದಾಗಿ ಅವರು ಎಚ್ಚರಿಕೆ ಕೊಟ್ಟರು. ಕಳೆದ 34 ತಿಂಗಳ ತಮ್ಮ ಅಧಿಕಾರಾವಧಿಯಲ್ಲಿ ಮಾಧ್ಯಮ ಮಿತ್ರರು ನೀಡಿದ ಸಹಕಾರವನ್ನು ಶ್ಲಾಘಿಸಿದ ಶಾಸಕರು ಅಭಿವೃದ್ಧಿ ಕಾರ್ಯಗಳಿಗೆ ಪತ್ರಕರ್ತರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚಿಮುಲ್ ನಿರ್ದೇಶಕರುಗಳಾದ ಬಂಕ್ಮುನಿಯಪ್ಪ, ಹುಜುಗೂರು ರಾಮಣ್ಣ, ತಾದೂರು ರಘು, ಮೇಲೂರು ಮಂಜುನಾಥ್, ಡಾಕ್ಟರ್ ಧನಂಜಯ ರೆಡ್ಡಿ ಹಾಗೂ ಗಜೇಂದ್ರ ಉಪಸ್ಥಿತರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಸಮುದಾಯ ಬಂಧುಗಳಿಗೆ ಮುಂಗಡವಾಗಿ ರಂಜಾನ್ ಹಬ್ಬದ ಶುಭಾಶಯ ಹೇಳ್ತಾರೆ. ಈ ದಿನ ಇಡೀ ರಾಜ್ಯದಲ್ಲಿ ಮಾರ್ಚ್ 15ನೇ ತಾರೀಕು SSLC ಪರೀಕ್ಷೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 53 ಕೇಂದ್ರಗಳಲ್ಲಿ ಇವತ್ತು SSLC ಪರೀಕ್ಷೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 10 ಕೇಂದ್ರಗಳಲ್ಲಿ ಇವತ್ತು SSLC ಪರೀಕ್ಷೆಯನ್ನು ಸುಮಾರು 2636 ಜನ ಮಕ್ಕಳು ಇವತ್ತು ಈ ಪರೀಕ್ಷೆ ಬರತಕ್ಕಂತ ಮಕ್ಕಳಿಗೆ ಇವತ್ತು ಧೈರ್ಯವಾಗಿ ಇವತ್ತು ಈ ಒಂದು ಪರೀಕ್ಷೆಯನ್ನು ಬರೆದು ಇವತ್ತು ನಿರೀಕ್ಷೆಗೆ ಮೀರಿ ಇವತ್ತು ಫಲಿತಾಂಶ ಈ ಕ್ಷೇತ್ರದಲ್ಲಿ ಬರ್ತಕ್ಕಂತ ನನಗೆ ಒಂದು ನಂಬಿಕೆ ಇದೆ. ಮತ್ತೊಮ್ಮೆ ಅವರೆಲ್ಲರಿಗೂ ನಾನು ಶುಭಾಶಯ ಹೇಳ್ತಾರೆ. ಇವತ್ತು 2026-27ನೇ ಸಾಲಿನ ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಈ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಒಂದು ನಿರೀಕ್ಷೆ ಇವತ್ತು ಹೆಚ್ಚಿನ ಅನುದಾನವನ್ನ ಸಿಗ್ತದೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದೆ. ಈಗಾಗಲೇ ನಾವು ಸಂಬಂಧಪಟ್ಟಂತ ಇವತ್ತು ನಮ್ಮ ವಸತಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವರನ್ನು ಭೇಟಿ ಮಾಡಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ವಿಶೇಷವಾದ ಅನುದಾನ ಕೊಡಬೇಕಂತ ಮನವಿಯನ್ನು ಮಾಡಿದ್ದೀವಿ. ಅವರು ಸಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಮೊನ್ನೆ ನಡೆದಂತ ನಮ್ಮ ಶಿಡ್ಲಘಟ್ಟದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಅನುದಾನಗಳು ಸುಮಾರು ಸಮಸ್ಯೆಗಳಿಗೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಅನುದಾನಕ್ಕೆ ಸಿಗ್ತದೆ ಅಂತ ನನಗೊಂದು ನಂಬಿಕೆ ಇದೆ. ಇವತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಒಂದು 34 ತಿಂಗಳ ಅಧಿಕಾರ ಅವಧಿಯಲ್ಲಿ ತಾವು ಏನು ಮಾಧ್ಯಮ ಸ್ನೇಹಿತರು, ಜಿಲ್ಲಾ ಮಟ್ಟದ ಮಾಧ್ಯಮ ಸ್ನೇಹಿತರು ಹೆಚ್ಚಿನ ಸಹಕಾರವನ್ನು ಕೊಟ್ಟಿದೆ. ನಿಮಗೂ ಸಹ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಿಮಗೂ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ಇವತ್ತು ಏನು ಮಾರ್ಚ್ 17ನೇ ತಾರೀಕು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಗಂಗಾದೇವಿ ಆಶೀರ್ವಾದ ಮತ್ತು ಚಾಮುಂಡಿ ದೇವಿ ಆಶೀರ್ವಾದ ಇವತ್ತು ವರ್ಣನ ಕೃಪೆ ತೋರಿಸಿದೆ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಪ್ರತಿಯೊಂದು ಕುಟುಂಬಕ್ಕೆ ಒಳ್ಳೇದಾಗಿ, ವಿಶೇಷವಾಗಿ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ತಮಗೆ ಯಾರು ಸಹಕಾರ ಕೊಡ್ತಿದ್ರೆ ಸರ್ಕಾರ ತಮ್ಗೆ ಸ್ಪಂದಿಸ್ತಾ ಇದೆಯಾ? ಹೆಚ್ಚಿನ ಅಭಿವೃದ್ಧಿ ಮಾಡ್ತಾ ಇದ್ರಿ ಕ್ಷೇತ್ರದಲ್ಲಿ? ನಾವು ಈ ಕ್ಷೇತ್ರದಲ್ಲಿ
ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಾವು ಸಂವಿಧಾನದಲ್ಲಿ ಕೆಲಸ ಮಾಡ್ತೇವೆ. ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಇವತ್ತು ಇಡೀ ರಾಜ್ಯಕ್ಕೆ ಅವರು ಮುಖ್ಯಮಂತ್ರಿ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳು ಅವರು ಇಡೀ ರಾಜ್ಯಕ್ಕೆ ಮಂತ್ರಿ. ಇವತ್ತು ನಮ್ಮ ಕ್ಷೇತ್ರದಿಂದ ಎಷ್ಟು ತೆರಿಗೆ ಈ ರಾಜ್ಯ ಸರ್ಕಾರ ಕಟ್ತಾ ಇದ್ದಾರೆ ಅನ್ನೋದು ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಸಂವಿಧಾನ ಅಡಿಯಲ್ಲಿ ನಾವು ಅನುದಾನಗಳನ್ನ ತರ್ತಕ್ಕಂಥ ಇವತ್ತು ತಾರತಮ್ಯ ಆಗಬಾರ್ದು. ನಮ್ಮ ಕ್ಷೇತ್ರದಲ್ಲೂ ನಾವು ಇತಿಹಾಸ ನೋಡಿದಾಗ 16 ವಿಧಾನಸಭಾ ಚುನಾವಣೆಗೆ 11 ಬಾರಿ ಕಾಂಗ್ರೆಸ್ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. ಇವನ್ನೆಲ್ಲ ಅವ್ರು ಮಂದಟ್ಟು ಮಾಡಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳಾಗಬೇಕು. ಇವತ್ತು ಎಲ್ಲಾ ಇಲಾಖೆಯವ್ರನ್ನ ಇವತ್ತು ನಾವು ಸಂಪರ್ಕದಲ್ಲಿ ಇಟ್ಕೊಂಡು ಬೆಳಕಿನ ಮಿಗಿಲಾಗಿ ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಇವತ್ತು ಅವ್ರಿಗೂ ಸಹ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನವನ್ನು ಹರಿಸಿ ಇವತ್ತು ಅವರು ಒಂದು ಆಶೀರ್ವಾದದಿಂದ ಸಹ ಇತ್ತೀಚೆಗೆ 10 ದಿವಸ ಹಿಂದೆ ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಪತ್ರದ ಮೇಲೆ ಇವತ್ತು ಪರಿಚಾರಕರಿಗೆ 5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಇವತ್ತು ಕುಮಾರನ್ನು CSR ಅಲ್ಲಿ ಕೇಳಿದರೆ ಏಪ್ರಿಲ್ ತಿಂಗಳಲ್ಲಿ CSR ಹಣವನ್ನು ಸಹ ಬರ್ತದೆ. ಇವತ್ತು ನಾವು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸಿ ಇವತ್ತು ಒಂದು ಲೆಕ್ಕಾಚಾರ ತರಬೇಕಾದ್ರೆ ಸುಮಾರು 2,000 ಕೋಟಿ ಹಣ ಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಜನಪ್ರಿಯತೆಯನ್ನು ಗಳಿಸಿದ ಇಡೀ ತಾಲೂಕಿನಾದ್ಯಂತ ಆದ್ರೆ ತಾವು ಮಾಡ್ತಾರ ಕೆಲಸಗಳು ಜನರಿಗೆ ತಿಳಿಸುವಲ್ಲಿ ಕೆಲವೊಂದು ವಿಫಲ ಆಗ್ತಾ ಇದ್ರಿ ಅಂತಕ್ಕಂಥದ್ದು ಒಂದು ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಇವತ್ತು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದೆ. ಈಗ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವು ಪ್ರಚಾರ ತಗೊಂಡು ಈ ಚುನಾವಣೆ ಬಂದಾಯ್ತು, ಜನ ನನ್ಗೆ ಅಧಿಕಾರ ಕೊಟ್ಟವ್ರೆ, ನಾನು ಇವತ್ತು ಸರ್ಕಾರದಲ್ಲಿ ಜನಸಾಮಾನ್ಯ ಪಟ್ಟು ತೆರಿಗೆ ಹಣದಿಂದ ನಾನು ಕೆಲಸಗಳು ಮಾಡ್ತಾ ಇದ್ದೆ. ಇವತ್ತು ಜನ ಬಹಳಷ್ಟು ಬುದ್ಧಿವಂತರು. ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ನೀವು ಯಾವ್ಯಾವ ರೀತಿ ಅಭಿವೃದ್ಧಿಗಳಾಗ್ತವೆ, ಯಾವ್ಯಾವ ಕ್ಷೇತ್ರದ ಶಾಸಕರ ಬಗ್ಗೆ ಏನೇನು ಮಾತಾಡ್ತಾ ಇದ್ದಾರೆ, ಶಿಲಘಟ್ಟ ಶಾಸಕರ ಬಗ್ಗೆ ಏನ್ ಮಾತಾಡಿವೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ನಮ್ಮ ವಿರೋಧ ಪಕ್ಷದವರು ಸಹ ಇವತ್ತು ಮಾತಾಡ್ತಾರೆ. ಇಷ್ಟೊತ್ತು ನಮ್ಮ ಮಂಜಣ್ಣವ್ರು ಹೇಳಿದ್ರು ಏನ್ ಕೆಲಸಗಳಾಗ್ತಾ ಇದ್ದಾವೆ, ಏನಾಗ್ತಾ ಇದ್ದಾವೆ. ಇವತ್ತು ಪ್ರತಿ 34 ಗ್ರಾಮ ಪಂಚಾಯತ್ ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ನನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ನನ್ನ ಒಂದು ಅಧಿಕಾರಾವಧಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಾನು ಯಾವತ್ತೂ ಪ್ರಚಾರ ತಗೊಳ್ಳೋಂಥವ್ರಿಗೆ ನಾನು ಯಾವತ್ತೂ ಮುಂದೆ ಹೋಗಿಲ್ಲ, ಹೋಗೋದಿಲ್ಲ. ಇವತ್ತು ಇದು ಜನ ಹೇಳ್ಬೇಕು, ಜನ ತೀರ್ಮಾನ ಎಲ್ಲರೂ ತಲೆ ಬರ್ತದೆ. ನಿರಂತರವಾಗಿ ಕಂದಾಯ ಸಚಿವರಿಗೆ ಇದುವರೆಗೂ ಸುಮಾರು 3 ಬಾರಿ ಮಂಡಳಿ ಕೊಟ್ಟಿದೆ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಲ್ಯಾಂಡ್ ಡೆವಲಪ್ಮೆಂಟ್ ಕಮಿಟಿ ಮಾಡಿ ಇದುವರೆಗೂ ಕಂದಾಯ ಸಚಿವರು ನಮ್ಮ ಕ್ಷೇತ್ರನ ಇವತ್ತು ಪರಿಗಣಿಸಿ ನಾವು ಕೊಟ್ಟಿರೋ ಮನವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಸುಮಾರು ಬಾರಿ ಸದನದಲ್ಲಿ ಇವತ್ತು ಪ್ರಶ್ನೆ ಕೇಳಬೇಕಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಈ ಸದನದಲ್ಲಿ ಸಿಕ್ಕಂತ ಒಂದು ಅವಕಾಶ ಇದೆ. ಸಿಕ್ಕಂತ ಸಂದರ್ಭದಲ್ಲಿ ಕಂದಾಯ ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ತಾಲೂಕು ಆಫೀಸಲ್ಲಿ ಇವತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಷ್ಟು ಸರ್ಕಾರಕ್ಕೆ ಇವತ್ತು ಹಣ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇವತ್ತು ನಮ್ಮ ಕ್ಷೇತ್ರ ಕಡೆಗಣಿಸಿದ್ದಾರೆ. ಮುಂದೆ ಅದು ಸಂಬಂಧಪಟ್ಟಂಗೆ ನಾನು ಕಂದಾಯ ಸಚಿವರು ಮಾತಾಡಿ ಆದಷ್ಟು ಬೇಗ ಕಮಿಟಿ ಫಾರ್ಮೇಷನ್ ಮಾಡುತ್ತಾ